ಸದನದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಕೂಡ ನಡೀತು. ಶ್ರೀರಾಮುಲು ಜೊತೆ ಸದನದಲ್ಲೇ ಡಿಕೆ ಶಿವಕುಮಾರ್ ಚರ್ಚೆ ಮಾಡಕ್ ಶುರು ಮಾಡಿದ್ರು. ಚರ್ಚೆಯ ನಂತರ ಸಮಾಲೋಚನೆ ಕೂಡ ಮಾಡಿದ್ರು. ಫ್ರೆಂಡ್ಲಿ ಟಾಕ್ ಕೂಡ ಇತ್ತು. ಶ್ರೀರಾಮುಲು ಅವ್ರನ್ನ ಕರೆದ್ರು ಅಂತ ಹೇಳಲಾಯ್ತು. ಬನ್ನಿ ಮಾತಾಡೋಣ ಅಂತ. ಒಂದ್ ಕಡೆ ಗರಂ ಚರ್ಚೆ ಕಲಾಪದ ಅವಧಿಯಲ್ಲಿ. ಇದು ಡಿ ಕೆ ಶಿವಕುಮಾರ್ ಅವರು ಶ್ರೀರಾಮುಲು ಅವ್ರ ಹತ್ರ ಮಾತಾಡ್ತಾ ಇರೋದು. ಲಂಚ್ ಅವರ್ ಅನೌನ್ಸ್ ಆದ ತಕ್ಷಣ, ಲಂಚ್ಗೆ ಅಂತ ಹೌಸ್ ಅಡ್ಜರ್ನ್ ಆದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಶ್ರೀರಾಮುಲು ಅವ್ರ ಹತ್ರ ಬಂದು ಏನೋ ಗಹನವಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಅವರ ಪ್ರೀತಿಯ ಶ್ರೀರಾಮುಲು ಅಣ್ಣ ಅವ್ರ ಹತ್ರ ಡಿ ಕೆ ಶಿವಕುಮಾರ್ ಅವರು ಅದೇನಂತ ಗಹನವಾದ ವಿಚಾರ ಚರ್ಚೆ ಮಾಡ್ತಾ ಇದ್ರು. ಲಂಚ್ಗೆ ಅಂತ ಸದನ ಅಡ್ಜರ್ನ್ ಆದಾಗ ಕುತೂಹಲ ಮೂಡಿಸಿದೆ. ಕೆಲವೇ ಕ್ಷಣಗಳ ಮುಂಚೆ ಅಷ್ಟೇ ಬಿಜೆಪಿಯ ಬೋಪಯ್ಯ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಫುಲ್ ಗರಂ ಆಗಿದ್ರು, ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದ್ರು. ಅದಾಗಿ ಕೆಲವೇ ಕ್ಷಣಗಳಲ್ಲೇ ಶ್ರೀರಾಮುಲು ಅವ್ರ ಹತ್ರ ಬಂದು ಏನು ಆಪ್ತವಾದ ಮಾತುಕತೆ ನಡೆಸಿದ್ರು. ಒಂದ್ ಕಡೆ ರಾಮುಲು ಜೊತೆ ಡಿ ಕೆ ಶಿ ಮಾತಾಡ್ತಿದ್ದಾರೆ, ಮತ್ತೊಂದ್ ಕಡೆ ಬನ್ನಿ ರಾಮುಲು ಅವರೇ ಅಂತ ರಾಮುಲು ಅವ್ರನ್ನ ಕರ್ಕೊಂಡು ಆಹಾ ಅದೇನ್ ಆಪ್ತತೆ, ಅದೇನ್ ಕ್ಲೋಸ್ನೆಸ್. ಬಾಕಿ ಟೈಮಲ್ಲಿ ಉಪಚುನಾವಣೆ ಇರ್ಬೋದು, ಅಥವಾ ಬಳ್ಳಾರಿ ವಿಚಾರಗಳಿರ್ಬೋದು, ಅಥವಾ ರಾಜಕೀಯ ವಿಚಾರಗಳಿರ್ಬೋದು, ಹೊರಗಡೆ ಪ್ರೆಸ್ಗೆ ಹೇಳಿಕೆ ಕೊಡೋದ್ರಲ್ಲಿ ಇರ್ಬೋದು, ಡಿ ಕೆ ಶಿವಕುಮಾರ್ ಶ್ರೀರಾಮುಲು ಅಂದ್ರೆ ಹಾವು ಮುಂಗ್ಸಿ ಅನ್ನೋ ಪರಿಸ್ಥಿತಿ. ಇಲ್ಲಿ ನೋಡಿ ಎಂಥ ಫ್ರೆಂಡ್ಲಿ ಟಾಕ್. ಶ್ರೀರಾಮುಲು ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ಬಹಳ ಆಪ್ತವಾಗಿ ಲಂಚ್ ಅವರ್ಗೂ ಮುಂಚೆ ಶ್ರೀರಾಮುಲು ಅವರು ಕೂಡ ಖುಷಿಯಿಂದ ಡಿ ಕೆ ಶಿವಕುಮಾರ್ ಜೊತೆ ಮಾತನಾಡಿದ್ರು. ಇಬ್ಬರ ನಡುವಿನ ಮಾತುಕತೆಯ ದೃಶ್ಯ ತೋರಿಸ್ತಾ ಇದ್ವಿ. ಜಾಯಿಂಟ್ ಲೀಡರ್ಸ್ ಇಬ್ಬರು ಕೂಡ ಅವರವರ ಪಾರ್ಟಿಯ ದೊಡ್ಡ ನಾಯಕರು ಸದನದಲ್ಲಿ ಇದು ಲಂಚ್ ಅವರ್ ಅನೌನ್ಸ್ ಆದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಸೀದಾ ತಮ್ಮ ಒಂದು ರೀತಿಯ ಪರಮಾಪ್ತ ಅಂತ ಹೇಳ್ಬೋದೇನೋ ಶ್ರೀರಾಮುಲು ಅವ್ರ ಹತ್ರ ಬಂದು ಮಾತನಾಡಿದ್ರು. ಏನ್ ಹೇಳಿರ್ಬೋದು ಡಿ ಕೆ ಶಿವಕುಮಾರ್ ಅವರು? ಏನಣ್ಣ ನಿಮ್ ಪಾರ್ಟಿಯವರು ಹಿಂಗ್ ಮಾಡ್ತಾರೆ ಅಂತ ಹೇಳಿದ್ರ? ಏನ್ ಹೇಳಿರ್ಬೋದು? ಕೈ ತೋರ್ಸಿ ಬೇರೆ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀರಾಮುಲು ಅವರು ಏನ್ ಹೇಳ್ತಾ ಇದ್ದಾರೆ? ಖಡಕ್ಕಾಗಿ ಏನೋ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಶ್ರೀರಾಮುಲು ಅವ್ರ ಹತ್ರ. ನೋಡಿ ಏನ್ ಕಥೆ ಅಂತ ಬಹಳ ಖಡಕ್ಕಾಗಿ. ಬಹುಶಃ ಅತೃಪ್ತ ಶಾಸಕರ ಬಗ್ಗೆ ಮಾತಾಡಿರ್ಬೋದಾ? ಅವ್ರನ್ನ ಹೆಂಗೆ ನೀವು ಹೈಜಾಕ್ ಮಾಡಿದ್ರಿ ಅಂತ ಇನ್ಫಾರ್ಮಲ್ ಆಗಿ ಕೇಳಿರ್ಬೋದಾ? ನಮಗ್ ಗೊತ್ತಿಲ್ಲ. ಆದ್ರೆ ಶ್ರೀರಾಮುಲು ಅವ್ರ ಹತ್ರ ಡಿ ಕೆ ಶಿವಕುಮಾರ್ ಅವ್ರು ನೇರವಾಗಿ ಬಂದು ಗಂಭೀರವಾಗಿ ವಿಚಾರ ಮಾತಾಡ್ತಾ ಇದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಇಷ್ಟೊತ್ತು ಸದನದಲ್ಲಿ ನಡೆದಿರ್ತಕ್ಕಂತ ಕಲಾಪದ ಬಗ್ಗೆನೇ ಮಾತಾಡ್ತಾ ಇದ್ದಾರಾ?